ಪಿಎಂ ಶ್ರೀ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಸಮಾಗಮ. ಕೈ ಹಿಡಿದು ಆಲಿಂಗನ ಮಾಡಿ ಖುಷಿಯಿಂದ ಕುಣಿದಾಡಿದ್ದ ಸ್ನೇಹಿತರು. 15-20 ವರ್ಷಗಳ ನಂತರ ಭೇಟಿಯಾದ ತಮ್ಮ ಗೆಳೆಯ ಗೆಳತಿಯರನ್ನು ಭಾವುಕರಾಗಿ ಬಿಗಿದಪ್ಪಿ ಮಾತುಗಿಳಿದ ಕ್ಲಾಸ್ಮೇಟ್ಸ್. ಗುಂಪಾಗಿ ಸೇರಿ ಹಳೆಯ ನೆನಪು ಮೆಲುಕು ಹಾಕುತ್ತಾ ಜಾಲಿಯಾಗಿ ನೃತ್ಯ ಮಾಡುತ್ತಿದ್ದ ದೃಶ್ಯ ಕಂಡುಬಂದಿದ್ದು ರಾಯಚೂರು ಜಿಲ್ಲೆಯ ಮುದಗಲ್ ಸಮೀಪದ ಖಾನಾಪುರಟ್ಟಿಯಲ್ಲಿನ ಪಿಎಂ ಶ್ರೀ ಜವಾಹರ್ ನವೋದಯ ಶಾಲಾ ಕ್ಯಾಂಪಸ್ನಲ್ಲಿ. ಹೌದು, ಕಳೆದ 25 ವರ್ಷಗಳ ಹಿಂದೆ ಮುದಗಲ್ ಪಟ್ಟಣದ ನಾಗರಿಕ ಹೋರಾಟದ ಫಲವಾಗಿ ಮೊಟ್ಟ ಮೊದಲ ಬಾರಿಗೆ ಎಪಿಎಂಸಿಯ ಗೌಡಾನ್ನಲ್ಲಿ ಆರಂಭವಾಗಿದ್ದ ಜವಾಹರ್ ನವೋದಯ ವಿದ್ಯಾಲಯ ಇದೀಗ ಖಾನಾಪುರಹಟ್ಟಿಯ 30 ಎಕರೆ ವಿಶಾಲವಾದ ಭೂಪ್ರದೇಶದಲ್ಲಿ ಜ್ಞಾನದಾಸೋಹ ಹರಿಸುತ್ತಿದೆ. ಇದೀಗ ಈ ನವೋದಯ ಶಾಲೆ 25 ವರ್ಷ ಪೂರ್ಣಗೊಳಿಸಿದ್ದು, ಈ ವೇಳೆ ಡಿಸೆಂಬರ್ 22ರಂದು ಮೈತ್ರಿ ಕಾರ್ಯಕ್ರಮದ ಮೂಲಕ ಬೆಳ್ಳಿ ಹಬ್ಬದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶಾಲೆಗೆ ಬೆಳ್ಳಿ ಹಬ್ಬದ ಮಹೋತ್ಸವ ಅಂಗವಾಗಿ ತಿಂಗಳಾನುಗಟ್ಲೆ ಶ್ರಮ ವಹಿಸಿದ್ದ ವಿದ್ಯಾರ್ಥಿಗಳು ಶಾಲಾ ಆವರಣವನ್ನು ತೇಟ್ ಮಧುವಣಗಿತ್ತಿಯಂತೆ ಸಿಂಗಾರ ಮಾಡಿದ್ರು ಮತ್ತು ಹಳೆಯ ಸಾವಿರಾರು ಸ್ನೇಹಿತರನ್ನು ಒಂದು ಕಡೆ ಸೇರಿಸಿ ಈ ಮುಂಚೆ ಪಾಠ ಮಾಡಿದ್ದ ಶಿಕ್ಷಕರನ್ನು ಹಾಗೂ ಪ್ರಾಚಾರ್ಯರನ್ನು ಕರೆಸಿ ಗುರುವಂದನೆ ಸಲ್ಲಿಸುವ ಮೂಲಕ ತಮ್ಮ ವಿದ್ಯಾರ್ಥಿ ಜೀವನದ ನೆನಪುಗಳನ್ನು ಹಂಚಿಕೊಂಡ್ರು. ಒಟ್ಟಾರೆ ಈ ಜವಾಹರ್ ನವೋದಯ ಶಾಲೆಯಲ್ಲಿ ಶಿಕ್ಷಣ ಕಲಿತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಯಲ್ಲಿ ಉನ್ನತ ಸ್ಥಾನದ ಹುದ್ದೆಯಲ್ಲಿದ್ದ ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಭಾಗವಹಿಸಿ ಬೆಳ್ಳಿ ಹಬ್ಬವನ್ನು ಜಾತ್ರೆ ಹಾಗೂ ಉತ್ಸವದ ತರಹ ಆಚರಿಸಿದ್ದು ಗಮನಾರ್ಹವಾಗಿತ್ತು. ಇದರ ಜೊತೆಗೆ ವಿವಿಧ ಬಗೆಯ ಖಾದ್ಯ ತಯಾರಿಸಿ ವಿಶೇಷ ಊಟದ ವ್ಯವಸ್ಥೆ ಮಾಡಿದ್ದು ಕೂಡ ವಿಶೇಷವಾಗಿತ್ತು. ಬ್ಯೂರೋ ರಿಪೋರ್ಟ್, ವಿಕಾಸ್ ನ್ಯೂಸ್ ಕನ್ನಡ, ರಾಯಚೂರು. ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9663272999 ಅಥವಾ 9449266958. I was there from first standard to 10th standard. Now I very often visit as a old student. What we call as alumni, we call as old students association in my school. So been studying from 1 to 10th standard in a residential school. I can very much relate to your emotions and from the entrance part till the stage. When I was looking around, there was this kind of celebration among all the people. The present student, more than the present student, there is a kind of celebration which I can see from the alumni students. So, ಬಹಳ ಖುಷಿ ಆಗುತ್ತೆ ಈ ತರ ಒಂದು ವಾತಾವರಣ ಇದ್ದಾಗ. ಯಾಕಂದ್ರೆ 25 ವರ್ಷ ಅಂತಂದ್ರೆ ಇದು 3-6 ವರ್ಷಗಳವರೆಗೆ ಇರ್ತಕ್ಕಂಥ ಶಾಲೆ. ಎಲ್ಲಿವರೆಗೆ ನಮ್ಮ ಶಾಲಾ ಕಾಲೇಜುಗಳು ಇರ್ತಾವ ಅಂತಂದ್ರೆ ಭೂಮಿ ಮೇಲೆ ಎಲ್ಲಿವರೆಗೆ ಮಾನವರು ಇರ್ತಾರೆ ಅಲ್ಲಿವರೆಗೆ ಇರ್ತದೆ.